Good morning, dear students and friends. Welcome back to the Prithviraj English Academy. ನಿಮಗೆಲ್ಲ ಪೃಥ್ವಿರಾಜ್ ಇಂಗ್ಲೀಷ್ ಅಕಾಡೆಮಿಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಬೋಧನಾ ಯೋಗ್ಯತೆ ಅಥವಾ ಟೀಚಿಂಗ್ ಆಪ್ಟಿಟ್ಯೂಡ್ ಸೀರೀಸನ್ನು ನಾವೇನು ಮಾಡಿದ್ದೀವಿ ಸ್ಟಾರ್ಟ್ ಮಾಡಿದ್ದೀವಿ. ಅದಕ್ಕಾಗಿ ಅಂದ್ರೆ KSET ಕರ್ನಾಟಕ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ ಲೆಕ್ಚರ್ ಸಿಪಿಗೆ ಹೌದಾ. ಸೊ ಸೆಟ್ ಎಕ್ಸಾಮ್ಸ್ ಸಂಬಂಧ ನಾವು ಇದನ್ನು ಏನು ಮಾಡಿದ್ವಿ ಅಂದ್ರೆ ಈ ಒಂದು ವಿಡಿಯೋವನ್ನು ನಾವು ಸ್ಟಾರ್ಟ್ ಮಾಡಿದ್ದೀವಿ. ಇದು ನಮ್ಮದು ಮೂರನೇ ಒಂದು ವಿಡಿಯೋ ರೀ. ಈ ಬೋಧನಾ ಯೋಗ್ಯತೆ ಅಥವಾ ಟೀಚಿಂಗ್ ಆಪ್ಟಿಟ್ಯೂಡ್ ಬಗ್ಗೆ ಇದರ ಕುರಿತಾದಂಥ ನಾನು ಆಲ್ರೆಡಿ 2 ವಿಡಿಯೋಗಳನ್ನ ಅಪ್ಡೇಟ್ ಮಾಡಿದ್ದೀನಿ ಸ್ನೇಹಿತರೆ. ಇವತ್ತಿನ ದಿನ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಮೂರನೇ ಒಂದು ವಿಡಿಯೋದಲ್ಲಿ ನಾನು ನಿಮ್ಮ ಪ್ರೀತಿಯ ರಮೇಶ್ ಚೌಹಾಣ್ ಮತ್ತೊಮ್ಮೆ ನಿಮ್ಮನ್ನು ನಾವೇನು ಮಾಡ್ತಾ ಇದ್ದೀವಿ ಅಂದರೆ ನನ್ನ ಅಕಾಡೆಮಿಗೆ ಅಥವಾ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮನ್ನು ಸ್ವಾಗತವನ್ನು ಬಯಸ್ತಾ ಇದ್ದೀನಿ ರೀ. ಇವತ್ತಿನ ದಿನ ನಾವೇನು ಮಾಡೋದಂದ್ರೆ ಪಠ್ಯಕ್ರಮದಂತೆ ನೋಡಿರಿ, ಮೊದಲನೇ ದಿನ ಏನು ಮಾಡಿದ್ವಿ ನಾವು ಬೋಧನೆ, ಅದರ ಪರಿಕಲ್ಪನೆ, ಉದ್ದೇಶ ಎಲ್ಲ ನೋಡ್ಕೊಂಡ್ವಿ. ಆಮೇಲೆ ವಿದ್ಯಾರ್ಥಿಗಳ ಲಕ್ಷಣಗಳ ಬಗ್ಗೆ ನೋಡಿದ್ದೀವಿ. ಅದರೊಳಗೆ ಕಿಶೋರ ಮತ್ತು ವಯಸ್ಕ ವಿದ್ಯಾರ್ಥಿಗಳ ಲಕ್ಷಣಗಳು, ಅವರದ್ದು ಸಾಮಾಜಿಕ, ಶೈಕ್ಷಣಿಕ, ಭಾವನಾತ್ಮಕ, ಜ್ಞಾನಾತ್ಮಕ ಒಂದು ಲಕ್ಷಣಗಳನ್ನು ನೋಡಿದ್ವಿ. ಆಮೇಲೆ ವೈಯಕ್ತಿಕ ಭಿನ್ನತೆಗಳ ಬಗ್ಗೆ ನೋಡಿದ್ದೀವಿ. ಇವತ್ತೇನು ಮಾಡೋದಂದ್ರೆ ಬೋಧನೆಗೆ ಪ್ರಭಾವ ಬೀರುವ ಅಂಶಗಳು ರೀ. ಯಾವ್ಯಾವು? ಶಿಕ್ಷಕ, ವಿದ್ಯಾರ್ಥಿ, ಪಾಠೋಪಕರಣ, ಬೋಧನಾ ಸೌಲಭ್ಯಗಳು, ಕಲಿಕೆಯ ಪರಿಸರ ಮತ್ತು ಸಂಸ್ಥೆಯ ಬಗ್ಗೆ ನಾವೇನು ಮಾಡೋಣ ಅಂದರೆ ಇವತ್ತು ನೋಡ್ತಾ ಹೋಗೋಣ. ನೋಡಿರಿ, ಇಲ್ಲದ ನೋಡಿರಿ, ಏನು ಒಂದು ಇಂಗ್ಲೀಷ್ ಒಳಗೆ ಫ್ಯಾಕ್ಟರ್ಸ್ ಇನ್ಫ್ಲೂಯೆನ್ಸಿಂಗ್ ಟೀಚಿಂಗ್ ಅಂತೇಳಿ ಕರಿತೀವಿ ಇದನ್ನು ನಾವು ಇಂಗ್ಲೀಷ್ ಒಳಗೆ. ಬೋಧನೆಯ ಮೇಲೆ ಅಥವಾ ಬೋಧನೆಗೆ ಪ್ರಭಾವ ಬೀರುವ ಅಂಶಗಳು ರೀ, ಅಥವಾ ಬೋಧನೆ ಮೇಲೆ ಪ್ರಭಾವ ಬೀರುವ ಅಂಶಗಳು ಇವೆಲ್ಲ ಏನು ಏನು ಟೀಚರು, ಸ್ಟೂಡೆಂಟು, ಐಡಿಯಲ್ಲು, ಎಜುಕೇಷನಲ್ ಪಾಲಿಸಿ, ಲರ್ನಿಂಗ್ ಎನ್ವೈರ್ಮೆಂಟ್, ಇವೆಲ್ಲನೇನು ಬೋಧನೆ ಮೇಲೆ ಪ್ರಭಾವ ಬೀರುವ ಅಂಶಗಳು ರೀ. ಬೋಧನೆಯ ಮೇಲೆ ಪ್ರಭಾವ ಬೀರುವ ಅಂಶಗಳು, ಬೋಧನೆಯ ಮೇಲೆ ಪ್ರಭಾವ ಬೀರುವ ಅಂಶಗಳು ಇವೆಲ್ಲ. ಬೋಧನೆ ಮೇಲೆ ಪ್ರಭಾವ ಬೀರುವ ಅಂಶಗಳು ಇವೆಲ್ಲ ಹೌದಾ. ಬೋಧನೆ ಮೇಲೆ ಪ್ರಭಾವ ಬೀರುವ ಅಂಶಗಳು ಇವೆಲ್ಲ ಹೌದಾ. ಸೊ ಏನು ಬೋಧನೆ ಎನ್ನುವುದು ಅಥವಾ ಟೀಚಿಂಗ್ ಎನ್ನುವುದು ಶಿಕ್ಷಕ ಮತ್ತು ವಿದ್ಯಾರ್ಥಿ ನಡುವಿನ ದ್ವಿಮುಖ ಪ್ರಕ್ರಿಯೆ. ಇದು ಇಂಟ್ರ್ಯಾಕ್ಷನ್ಸ್ ಬಿಟ್ವೀನ್ ದ ಟೀಚರ್ ಆ್ಯಂಡ್ ಸ್ಟೂಡೆಂಟ್. ಟೀಚಿಂಗ್ ಅನ್ನೋದೇನು ರೀ? ಇಂಟ್ರ್ಯಾಕ್ಷನ್. ಇದು ಶಿಕ್ಷಕ ಮತ್ತು ವಿದ್ಯಾರ್ಥಿ ನಡುವೆ ನಡೆಯುವಂಥ ಒಂದು ಪ್ರಕ್ರಿಯೆ. ಇದು ನಡೆಯುವಂಥ ಒಂದು ಪ್ರಕ್ರಿಯೆ. ಬೋಧನೆ ಫಲಪ್ರದವಾಗಲು ಅಥವಾ ಅದು ಸಫಲವಾಗಲು ಅನೇಕ ಅಂಶಗಳು ಪ್ರಭಾವ ಬೀರುತ್ತವೆ ರೀ. ಅದರೊಳಗೇನು ಶಿಕ್ಷಕರ ಕೌಶಲ್ಯ ಆಗಿರ್ಬೋದು, ವಿದ್ಯಾರ್ಥಿ ಆಸಕ್ತಿ ಆಗಿರ್ಬೋದು, ಪಾಠೋಪಕರಣ ಆಗಿರ್ಬೋದು, ಬೋಧನಾ ಸೌಲಭ್ಯಗಳು ಆಗಿರ್ಬೋದು, ಕಲಿಕೆಯ ವಾತಾವರಣ ಮತ್ತು ಸಂಸ್ಥೆಯ ವ್ಯವಸ್ಥೆ ಕೂಡ ಇದರಲ್ಲಿ ಪಾಲನ್ನು ಹೊಂದದ ಅಂಥೇಳಿ ಹೇಳ್ಬೋದು. ಸೊ ಇವೆಲ್ಲನೂ ಕೂಡಿಸಿ ಏನಾಗ್ತದೆ ಅಂದ್ರೆ ಇವೆಲ್ಲನೂ ಸೇರಿ ಒಂದು ಏನನ್ನು ಡಿಸೈಡ್ ಮಾಡ್ತಾವಂದ್ರೆ ಆಲ್ ದಿಸ್ ಟುಗೆದರ್ ಡಿಸೈಡ್ ದ ಕ್ವಾಲಿಟಿ ಆಫ್ ಟೀಚಿಂಗ್ ಆ್ಯಂಡ್ ಲರ್ನಿಂಗ್ ಪ್ರೊಸೆಸ್. ಇವೆಲ್ಲನೂ ಸೇರಿ ಏನು ಮಾಡ್ತಾವೆ ಅಂದ್ರೆ ಒಂದು ಗುಣಮಟ್ಟದ ಏನು ಮಾಡ್ತಾವಂದ್ರೆ ಟೀಚಿಂಗ್ ಮತ್ತು ಕಲಿಕೆ ಹೇಗಾಗ್ತಾ ಇದೆ ಅನ್ನೋದರ ಒಂದು ಕ್ವಾಲಿಟಿಯನ್ನು ಇದೇನು ಮಾಡ್ತದೆ ಅಂದ್ರೆ ತೋರಿಸಿ ಕೊಡ್ತದೆ ರೀ ಹೌದಾ. ಸೊ ಮೊದಲನೇದಾಗಿ ನಾವೇನು ಮಾಡೋದಂದ್ರೆ ಈ ಬೋಧನೆ ಮೇಲೆ ಪ್ರಭಾವ ಬೀರುವ ಅಂಶಗಳಲ್ಲಿ ಮೊದಲನೇದಾಗಿ ಏನಂದ್ರೆ ಶಿಕ್ಷಕ ಭಾಳ ಇಂಪಾರ್ಟೆಂಟ್ ರೀ. ಟೀಚರ್ ಅಥವಾ ಶಿಕ್ಷಕ ಭಾಳ ಇಂಪಾರ್ಟೆಂಟ್ ರೀ. ಮೂಲಭೂತ ಅಂಶ ಅಂದ್ರೆ ಏನು? ಶಿಕ್ಷಕ ಬೋಧನೆಯ ಒಂದು ಏನಂದ್ರೆ ಹೃದಯ ಇದ್ದಂಗೆ ರೀ. ವೈಯಕ್ತಿಕ ಗುಣಗಳು ಏನೇನು ಇರಬೇಕಂದ್ರೆ ಶಿಕ್ಷಕನೊಳಗೆ ಪ್ರಾಮಾಣಿಕತೆ ಇರಬೇಕು ರೀ, ಸಹಾನುಭೂತಿ ಇರಬೇಕು, ತಾಳ್ಮೆ ಇರಬೇಕು, ಶಿಸ್ತು ಇರಬೇಕು, ಸಮರ್ಪಣಾ ಭಾವ ಇರಬೇಕು ರೀ. ಇದು ಭಾಳ ಇಂಪಾರ್ಟೆಂಟು. ಪ್ರಾಮಾಣಿಕವಾಗಿರ್ಬೇಕು ರೀ ಶಿಕ್ಷಕ, ಯಾವುದೇ ಕಾರಣಕ್ಕೂ ಅಪ್ರಾಮಾಣಿಕನಾಗಿರಬಾರ್ದು. ಸಹಾನುಭೂತಿಯನ್ನು ಉಳ್ಳವರಾಗಿರ್ಬೇಕು ರೀ. ಸಿಂಪತೈಸ್ಡ್ ಆ್ಯಂಡ್ ಎಂಪತೈಜ್ ಅಂತೀವಿ ನಾವು, ಎಂಪತೈಜ್ ಅಂತೇಳಿ ಕರಿತೀವಿ. ಸಹಾನುಭೂತಿ ಉಳ್ಳವರಾಗಿರ್ಬೋದು, ಎಂಪತೈಜ್ ಆಗಿರುವಂಥರು. ಅವ್ರಿಗೆ ಆಗ್ತಿರುವಂಥ ನೋವನ್ನು ನಾವು ಕೂಡ ಅನುಭವಿಸಿ ನೋಡುವಂಥದ್ದು. ಆ ಸಿಚುವೇಶನನ್ನು, ವಿದ್ಯಾರ್ಥಿಗಳು ಪಡುತ್ತಿರುವಂಥ ಕಷ್ಟವನ್ನು, ಎಲ್ಲಿ ಅವರು ಕಷ್ಟವನ್ನು ಪಡ್ತಿದ್ದಾರೆ ಅನ್ನೋದನ್ನು ನಾವೇನು ಮಾಡಬೇಕಂದ್ರೆ ಸಹಾನುಭೂತಿಯನ್ನು ಮಾಡಬೇಕು. ಆ ಫೀಲಿಂಗು ನಮ್ಮಲ್ಲಿ ಕೂಡ ಬರಬೇಕು ರೀ. ಅದಕ್ಕೆ ಏನಂತೇಳಿ ಕರಿತೀವಿ? ಸಹಾನುಭೂತಿ ಅಂತೇಳಿ ಕರಿತೀವಿ. ಸಿಂಪತಿ ಅಲ್ಲ, ಸಿಂಪತಿ ಅಂದರೆ ಅದನ್ನು ನೋಡಿ ಮರುಗುವಂಥದ್ದು ರೀ ಸಿಂಪತಿ. ಕನಿಕರ ತೋರುವುದು ರೀ ಸಿಂಪತಿ ಅಂದರೆ. ಇದು ಏನು? ಎಂಪತಿ ಅಂತೇಳಿ ಕರಿತೀವಿ. ಸಹಾನುಭೂತಿ ಅಂದ್ರೆ ಸಹಾನುಭೂತಿ ಅಂದರೆ ಏನು ರೀ?
ಎಂಪತಿ ಅಂತೇಳಿ ಕರಿತೀವಿ ಇಂಗ್ಲೀಷ್ ಒಳಗೆ. ಎಂಪತಿ, ನಿಮಗೇನಾದರೂ ಎಂಪತಿ ಅಂತೇಳಿ ಕಾಣಿಸಿತ್ತಂದ್ರೆ ಅದರ ಮೇಲೆ ನೀವು ಟಿಕ್ ಮಾಡ್ಬೇಕ್ರಿ. ಏನು ಶಿಕ್ಷಕರ ಗುಣಲಕ್ಷಣದೊಳಗೆ, ಹೌದಾ, ವ್ಯಕ್ತಿಗೆ ಗುಣಲಕ್ಷಣದೊಳಗೆ ಪ್ಲೀಸ್. ಅಥವಾ ಸಹಾನುಭೂತಿ ಅಂತೇಳಿ ಇದ್ರ ಕರುಣೆ ಅಲ್ಲ, ಕರುಣೆ ಬೇರೆ. ಕರುಣೆ ಅನ್ನೋದೇನು ಅವ್ರ ಮೇಲೆ, ಇದನ್ನು ನೋಡಿ ನಾವು ಏನು ಮರುಗುವಂಥದ್ದು, ಅವ್ನು ಭಾಳ ಕಷ್ಟದಪ್ಪ, ಈ ರೀತಿ ನಾವು ಮರಗ್ತಿಲ್ಲ ಅದು. ಆದರೆ ಸಹಾನುಭೂತಿ ಅಂದ್ರೆ ಅದನ್ನು ಆ ವ್ಯಕ್ತಿ, ನಮ್ಮ ಎದುರುಗಡೆ ಇರ್ತಕ್ಕಂಥ ವ್ಯಕ್ತಿ ಅಥವಾ ವಿದ್ಯಾರ್ಥಿ ಏನು ಫೀಲ್ ಮಾಡ್ತಿದ್ದಿಲ್ಲ ಅದನ್ನು ನಾವು ಮಾಡುವಂಥದ್ದು ರೀ, ಅದಕ್ಕೆ ಸಹಾನುಭೂತಿ ಅಂತೀವಿ. ತಾಳ್ಮೆ ಇರಬೇಕು, ಶಿಸ್ತು ಇರಬೇಕು, ಸಮರ್ಪಣಾ ಭಾವ ಇರಬೇಕು ರೀ. ವೈಜ್ಞಾನಿಕ ಜ್ಞಾನದೊಳಗೆ ಏನಿರ್ಬೇಕಂದ್ರೆ ಬೋಧಿಸುವ ವಿಷಯದ ಕುರಿತು ಆಳವಾದ ಒಂದು ಅರಿವು ಇರಬೇಕು ರೀ. ಅಂದ್ರೆ ಡೀಪ್ ನಾಲೆಜ್ ಇರಬೇಕು, ಡೆಪ್ತ್ ಚಲೋ ಇರಬೇಕು ನಾಲೆಜು. ಅದಕ್ಕೆ ನಾವೇನಂತೇಳಿ ನೆಕ್ಸ್ಟ್ ರೀ ಬೋಧನಾ ಕೌಶಲ್ಯಗಳು ರೀ. ಪಾಠವನ್ನು ಆದಷ್ಟು ಸರಳ ಭಾಷೆ ಒಳಗೆ ಹೇಳುವಂಥದ್ದು ಅಥವಾ ಸರಳೀಕರಣ ಮಾಡಿ ಹೇಳುವಂಥ ಒಂದು ಕೌಶಲ್ಯ ಒಂದು ಟೀಚರ್ ಏನು ಶಿಕ್ಷಕರೊಳಗೆ ಇರಬೇಕು ರೀ. ಮತ್ತು ಆ ಪಾಠವನ್ನು ಆಸಕ್ತಿದಾಯಕವಾಗಿ ಹೇಳುವಂಥ ಶಕ್ತಿ ಮತ್ತು ಯುಕ್ತಿ ಶಿಕ್ಷಕರಲ್ಲಿ ಇರಬೇಕು. ಈ ಎರಡೂ ಗುಣಗಳು ಇರಬೇಕು ರೀ. ಒಂದೇನು ಸರಳೀಕರಣಗೊಳಿಸುವುದು ರೀ ಪಾಠವನ್ನು, ಇನ್ನೊಂದೇನು ಆಸಕ್ತಿದಾಯಕಗೊಳಿಸುವುದು ರೀ. ನೆಕ್ಸ್ಟು ಸಂಪರ್ಕ ಸಂವಹನ. ವಿದ್ಯಾರ್ಥಿಗಳ ಮಟ್ಟಕ್ಕೆ ತಕ್ಕಂತೆ ಮಾತನಾಡಬೇಕು ರೀ. ಅವ್ರ ಮಟ್ಟವನ್ನು ಅರಿತು ಅವರಂತೆ ನಾವು ಏನು ಮಾಡಬೇಕು, ಒಂದು ಬೋಧನೆಯನ್ನು ಮಾಡಬೇಕು ಅಥವಾ ಟೀಚಿಂಗನ್ನು ಮಾಡಬೇಕು ರೀ. ವಿದ್ಯಾರ್ಥಿಗಳ ಮಟ್ಟಕ್ಕೆ ಇಳಿದು, ವಿದ್ಯಾರ್ಥಿಗಳ ಮಟ್ಟ ಬೇರೆ ಇರ್ತದೆ, ನಾವೊಂದು ಬೇರೆ ಮಟ್ಟದಾಗ ಇಳಿದ್ರೆ ಅದು ಯಾವತ್ತೂ ಟೀಚಿಂಗ್ ಆಗಲ್ಲ. ವಿದ್ಯಾರ್ಥಿಗಳ ಮಟ್ಟದಾಗ ಇಳಿದು ಟೀಚಿಂಗ್ ಮಾಡ್ಬೇಕು ರೀ. ಅವ್ರು ಯಾವ ಮಟ್ಟದಾಗಿದ್ದಾರೋ ಆ ಮಟ್ಟಕ್ಕೆ ಇಳಿದು ನಾವು ಟೀಚ್ ಮಾಡಬೇಕು. ಇದೇನು ನಮ್ಮ ಸಂವಹನ ಮಾಧ್ಯಮ ಆಗಿರಬೇಕು ರೀ ಶಿಕ್ಷಕರದ್ರಿ. ನೆಕ್ಸ್ಟ್ ಏನಪ್ಪ ಅಂದ್ರೆ ಪ್ರೇರಣೆ ಮತ್ತು ಮಾರ್ಗದರ್ಶನ. ವಿದ್ಯಾರ್ಥಿಗಳ ಆಸಕ್ತಿಯನ್ನು ಹೆಚ್ಚಿಸಕ್ಕೆ ಹಾಗೂ ಅವರ ವ್ಯಕ್ತಿತ್ವವನ್ನು ರೂಪಿಸ್ಲಿಕ್ಕೆ ನೆರವಾಗುವಂತೆ ನಾವು ಪ್ರೇರಣೆ ಮತ್ತು ಮಾರ್ಗದರ್ಶನವನ್ನು ನೀಡುವವರಾಗಿರಬೇಕು. ಮೊದಲು ನಾವು ಶಿಸ್ತಿನಿಂದ ಇರಬೇಕು, ಶಿಕ್ಷಕರು ಶಿಸ್ತಿನಿಂದ ಇರಬೇಕು, ಪ್ರಾಮಾಣಿಕವಾಗಿರಬೇಕು, ಸಮರ್ಪಣಾ ಭಾವ ಇರಬೇಕು, ಸಹಾನುಭೂತಿ ಇದ್ರೆ ನಾವು ಅವರಿಗೆ ಪ್ರೇರಣೆಯನ್ನು ಮಾಡ್ಬೋದು ವಿದ್ಯಾರ್ಥಿಗಳಿಗೆ, ಜೊತೆಗೆ ನಾವು ಅವರಿಗೆ ಮಾರ್ಗದರ್ಶನವನ್ನು ಮಾಡ್ಬೋದು ರೀ. ಇದೇನು ಬೋಧನೆಯ ಮೇಲೆ ಪ್ರಭಾವ ಬೀರುವ ಅತ್ಯಂತ ಪ್ರಮುಖ ಅಂಶವನ್ನುಗಳಲ್ಲಿ ಶಿಕ್ಷಕ ಒಬ್ಬರಿ. ಅವನ್ನ ನಾವು ಏನಂತೇಳಿ ಕರಿತೀವಿ ಅಂದ್ರೆ ಬೋಧನೆಯ ಹೃದಯ ಅಂತೇಳಿ ಕರಿತೀವಿ ರೀ. ಹಿ ಈಸ್ ಅ ಹಾರ್ಟ್ ಆಫ್ ದಿ ಟೀಚಿಂಗ್. ಓಕೆ, ನಿಮಗಿದು ನೆನಪಿರಲಿ. ನೆಕ್ಸ್ಟು ಫ್ಯಾಕ್ಟರ್ಸ್ ಇನ್ಫ್ಲುಯೆನ್ಸಿಂಗ್ ಟೀಚಿಂಗ್ಸ್ ಅಂತೇಳಿ ನಿಮಗೆ ಈ ಚಿತ್ರ ನಿಮ್ಮ ಮೈಂಡ್ದಾಗ ಬರ್ತಾ ಇರಬೇಕು ರೀ ಆಗಾಗ. ನೆಕ್ಸ್ಟು ವಿದ್ಯಾರ್ಥಿ, ಇವಾಗೇನು ಸ್ಟೂಡೆಂಟ್ಸ್ ಬಗ್ಗೆ ತಿಳಿದುಕೊಳ್ಳ್ರಿ. ಕಲಿಕೆಯ ಕೇಂದ್ರ ಬಿಂದು ಯಾರಪ್ಪ ಅಂತೇಳಿ ನಿಮಗೆ ಕೇಳಿದ್ರೆ ಕ್ವಶನ್ನು, ಅದಕ್ಕೆ ಉತ್ತರ ವಿದ್ಯಾರ್ಥಿ ಅಂತೇಳಿ ಬರಬೇಕು ರೀ. ಬೋಧನೆಯ ಫಲಿತಾಂಶ ಯಾವಾಗಲೂ ವಿದ್ಯಾರ್ಥಿಗಳಲ್ಲೇ ಗೋಚರಿಸ್ಬೇಕು ರೀ, ಇದು ಬೇರೆದವ್ರ ಕಡೆ ಬರಲ್ರಿ. ಶಿಕ್ಷಕ ಎಷ್ಟು ಹುಷಾರದನಂತೇಳಿ ಗೊತ್ತಾಗಬೇಕಾದ್ರೆ ಅದು ವಿದ್ಯಾರ್ಥಿಗಳ ಒಂದು ಫಲಿತಾಂಶದ ಮೇಲೆ ಗೊತ್ತಾಗ್ತದೆ ಅವನು ಎಷ್ಟು ಪರಿಣಾಮಕಾರಿಯಾಗಿ ಒಂದು ಬೋಧನೆಯನ್ನು ಶಿಕ್ಷಕ ಮಾಡಿದಾರು ಅಂಥೇಳಿ ಗೊತ್ತಾಗಬೇಕಾದ್ರೆ ಅದು ವಿದ್ಯಾರ್ಥಿಗಳ ಒಂದು ಫಲಿತಾಂಶದ ಮೇಲೇ ಅದು ಏನಾಗ್ತದೆ, ಅದರ ಮೂಲಕನ ಅದು ಹೊರಗೆ ಬರ್ತದೆ ಅನ್ನೋದನ್ನು ನಾವು ನೆನಪಿಟ್ಕೋಬೇಕಾಗ್ತದೆ. ವಯೋಮಾನದ ಲಕ್ಷಣಗಳ ಬಗ್ಗೆನೂ ನಮಗೆ ತಿಳುವಳಿಕೆ ಇರಬೇಕು ರೀ. ಕಿಶೋರಾವಸ್ಥೆ ನಿನ್ನೆ ನೋಡಿದ್ದೀವಿ ನಾವು. ವಯಸ್ಕರ ಏನಾಗ್ತದೆ, ಇಬ್ಬರೊಳಗೂ ಏನಾಗ್ತದೆ ಕಲಿಕೆ ಅಲ್ಲಿ ವಿಭಿನ್ನ ಶೈಲಿ ಆಗಿರ್ತದೆ ರೀ. ಅವ್ರದ್ದೇ ಬೇರೆ ಇವ್ರದ್ದೇ ಬೇರೆ ರೀ. ಮತ್ತು ವೈಯಕ್ತಿಕ ಭಿನ್ನತೆ ಬಗ್ಗೆ ನಾವು ಸ್ಪಷ್ಟವಾಗಿ ತಿಳ್ಕೊಬೇಕು ರೀ. ಇದು ವಿದ್ಯಾರ್ಥಿಗಳಿಗೆ ವೈಯಕ್ತಿಕ ಭಿನ್ನತೆಗಳು ಇರ್ತಾವೆ ರೀ. ಬುದ್ಧಿಮಟ್ಟ ಬೇರೆ ಬೇರೆ ಇರ್ತಾವೆ, ಆಸಕ್ತಿ ಬೇರೆ ಇರ್ತಾವೆ, ಕಲಿಕಾ ಶೈಲಿ ಬೇರೆ ಇರ್ತವೆ, ಸಾಮಾಜಿಕ ಹಿನ್ನೆಲೆ ಬೇರೆ ಇರ್ತಾವೆ. ಇವೆಲ್ಲನೂ ಏನಾಗ್ತಾವೆ, ಬೇರೆ ಬೇರೆ ಆಗ್ತಾವೆ ರೀ. ಆಲ್ ದೀಸ್ ವೇರಿ ಅಂದರೆ ಇವೆಲ್ಲ ಬೇರೆ ಬೇರೆ ಆಗ್ತಾವೆ. ಇವು ಎಲ್ಲನೂ ಒಂದೇ ರೀತಿಯಾಗಿರಲ್ಲ ರೀ. ಎಲ್ಲರಲ್ಲೂ ಬುದ್ಧಿಮಟ್ಟ ಎಲ್ಲರಲ್ಲೂ ಒಂದೇ ಇರಲ್ಲ. ಎಲ್ಲ ವಿದ್ಯಾರ್ಥಿಗಳಿಗೂ ಎಲ್ಲ ವಿದ್ಯಾರ್ಥಿಗಳ ಆಸಕ್ತಿ ಒಂದೇ ಇರಲ್ಲ. ಬೇರೆ ಬೇರೆ ವಿಷಯಗಳ ಬಗ್ಗೆ ಅವರಿಗೆ ಆಸಕ್ತಿ ಇರ್ತದೆ. ಕೆಲವರಿಗೆ ಕ್ರೀಡೆ ಇರ್ಬೋದು, ಕೆಲವರಿಗೆ ಸಂಗೀತ ಇರ್ಬೋದು, ಕೆಲವರಿಗೆ ವಿಜ್ಞಾನ ಇರ್ಬೋದು, ಕೆಲವರಿಗೆ ಗಣಿತ ಇರ್ಬೋದು, ಕೆಲವರಿಗೆ ಸಮಾಜ ವಿಜ್ಞಾನ ಇರ್ಬೋದು, ಕೆಲವರಿಗೆ ಕನ್ನಡ ಇರ್ಬೋದು, ಕೆಲವರಿಗೆ ಇಂಗ್ಲೀಷ್, ಕೆಲವರಿಗೆ ಹಿಂದಿ ಕಲಿಯುವಂಥ ಒಂದು ಆಸಕ್ತಿ ಇರ್ತದೆ. ಕಲಿಕಾ ಶೈಲಿನೂ ಬೇರೆ ಇರ್ತದೆ, ಸಾಮಾಜಿಕ ಹಿನ್ನೆಲೆಯೂ ಬೇರೆ ಇರ್ತದೆ ರೀ. ಆಸಕ್ತಿ ಮತ್ತು ಪ್ರೇರಣೆ, ಕಲಿಕೆಗೆ ತಾವು ತೋರುವ ಮನೋಭಾವ ಮಹತ್ವದ ರೀ. ಇಲ್ಲಿ ಅವರಿಗೆ ಆಸಕ್ತಿ ಮತ್ತು ಪ್ರೇರಣೆ ಮೂಡುವಂತೆ ನಾವು ಮಾಡಬೇಕು, ಮತ್ತು ಅವರೊಳಗೂ ಇರ್ತದೆ ಅದನ್ನು ಹೆಕ್ಕಿ ತೆಗೆಯುವಂಥ ಕೆಲಸ ನಾವು ಮಾಡಬೇಕಾಗತ್ತೆ ರೀ. ಯಾರು ಶಿಕ್ಷಕರು. ಭಾವನಾತ್ಮಕ ಸ್ಥಿರತೆ ಇರಬೇಕು ರೀ, ಆತ್ಮವಿಶ್ವಾಸ ಇರಬೇಕು, ಕುತೂಹಲ ಇರ್ತದೆ, ಗುರಿ ಇರ್ತದೆ. ಇವೆಲ್ಲನೂ ಏನಾಗ್ತಾವೆ ಅಂದರೆ ಒಂದು ಕಲಿಕೆಯ ಮೇಲೆ ಪರಿಣಾಮವನ್ನು ಬೀರ್ತದೆ ಅಂಥೇಳಿ ಹೇಳ್ಬೋದು ರೀ. ನೆಕ್ಸ್ಟು ಮೂರನೇದಾಗಿ ಪಾಠೋಪಕರಣ, ಟೀಚಿಂಗ್ ಏಡ್ಸ್ ಅಥವಾ ಇನ್ಸ್ಟ್ರಕ್ಷನಲ್ ಮೆಟೀರಿಯಲ್ಸ್. ಪಾಠೋಪಕರಣ ಹೆಂಗಿರ್ಬೇಕಂದ್ರೆ ಪಾಠವು ಏನಾಗಬೇಕಂದ್ರೆ ಸುಲಭವಾಗಿರ್ಬೇಕು ರೀ, ದೃಷ್ಟಾತ್ಮಕವಾಗಿರ್ಬೇಕು. ಅಂದ್ರೆ ಚಿತ್ರಗಳು ಇರ್ಬೇಕು ಅದರಲ್ಲಿ. ನೋಡಿರಿ ಟೆಕ್ಸ್ಟ್ ಬುಕ್ ಒಳಗೆ ಆಲ್ಮೋಸ್ಟ್ ಚಿತ್ರಗಳು ಇರ್ತಾವೆ. ಹೆಂಗೆ ಲೋವರ್ ಕ್ಲಾಸ್ ಇರ್ತದೆ ಅಲ್ಲಿ ಜಾಸ್ತಿ ಚಿತ್ರಗಳು ಇರ್ತಾವೆ. ವಿವರಣೆ ಕಡಿಮೆ ಇರ್ತದೆ. ಚಿತ್ರಗಳು ವಿವರಣೆಗಿಂತ ಜಾಸ್ತಿ ಮಾತಾಡ್ತಾವೆ ಅಂತೇಳಿ ಮಾತದ ರೀ.
ಒಂದು ವಿಡಿಯೋ ಏನಿದೆಯಲ್ಲ ಅಥವಾ ಒಂದು ಏನು ದೃಶ್ಯ ಇದೆಯಲ್ಲ, ದೃಶ್ಯ ಮಾಧ್ಯಮ ಎಕ್ಸ್ಪ್ಲೇನ್ಗಿಂತನೂ ಜಾಸ್ತಿ ಮಾತಾಡ್ತದೆ ರೀ, ಶಬ್ದಕ್ಕಿಂತನೂ ಜಾಸ್ತಿ ಮಾತಾಡುವಂಥ ಅಥವಾ ಅರ್ಥ ಆಗುವಂಥದ್ದೇನು ದೃಶ್ಯಾತ್ಮಕ ಅಥವಾ ವಿಡಿಯೋ ಅಥವಾ ಪಿಕ್ಚರ್ ರೀ. ಆ ರೀತಿಯಾಗಿರಬೇಕು. ಮತ್ತು ಅದು ಏನಾಗಿರ್ಬೇಕಂದ್ರೆ ಆಸಕ್ತಿದಾಯಕ ಇರಬೇಕು. ಇದರೊಳಗೆ ವಿಧಗಳು ಅದಾವೆ ರೀ, ಏನು ಪಾಠೋಪಕರಣ ಅದಾವೆ. ಒಂದು ದೃಶ್ಯೋಪಕರಣಗಳು ಅಂದರೆ ಇದರೊಳಗೆ ಏನು ಬರ್ತಾವೆ, ಚಾರ್ಟ್ಸ್ ಬರ್ತಾವೆ ರೀ, ಮ್ಯಾಪ್ಸ್ ಬರ್ತಾವೆ, ಮಾಡೆಲ್ಸ್ ಬರ್ತಾವೆ, ಡಯಾಗ್ರಾಮ್ ಬರ್ತಾವೆ. ಇನ್ನೊಂದೇನು ಶ್ರೇಯೋಪಕರಣಗಳು. ಶ್ರೇಯೋಪಕರಣಗಳು ಅಂದ್ರೆ ಕಿವಿಗೆ ಕೇಳುವಂಥದ್ದು, ರೇಡಿಯೋ, ಟೇಪ್, ರಿಕಾರ್ಡ್ಸ್, ಆಡಿಯೋ ಲೆಕ್ಚರ್ಸ್. ಮೂರನೇದು ಏನಂದ್ರೆ ಶ್ರವ್ಯ ದೃಶ್ಯೋಪಕರಣಗಳು. ಇದರೊಳಗೇನು ಎರಡೂ ಬರ್ತಾವೆ ರೀ, ಮಾತಾಡೋದು ಬರ್ತದೆ ಮತ್ತು ಜೊತೆಗೆ ಏನಾಗ್ತದೆ ಅಂದರೆ ಇದ್ರೊಳಗೆ ಕೇಳಿಸ್ಕೊಳ್ಳೋದು ಇರ್ತದೆ ಎರಡು. ಇದರೊಳಗೆ ಏನು ರೀ, ಪ್ರೊಜೆಕ್ಟರ್ ಬರ್ತದೆ, ಟಿ ವಿ ಬರ್ತದೆ, ಮಲ್ಟಿಮೀಡಿಯಾ ಬರ್ತದೆ, PPT ಬರ್ತದೆ ರೀ. ಪರಿಣಾಮ ಏನಾಗ್ತದೆ, ಜ್ಞಾನವನ್ನು ಇದು ಏನು ಮಾಡ್ತದೆ ಅಂದರೆ ಶಾಶ್ವತಗೊಳಿಸ್ತದೆ ರೀ, ಮತ್ತು ಸ್ಪಷ್ಟ ಕಲ್ಪನೆಯನ್ನು ನೀಡ್ತದೆ. ಒಂದು ಪಾಠದ ಬಗ್ಗೆ ಇದು ನಮಗೇನು ಮಾಡ್ತದಂದ್ರೆ ಸ್ಪಷ್ಟವಾದಂಥ ಒಂದು ಕಲ್ಪನೆ ನೀಡ್ತದೆ. ನೆಕ್ಸ್ಟು ಬೋಧನಾ ಸೌಲಭ್ಯಗಳು, ಟೀಚಿಂಗ್ ಫೆಸಿಲಿಟೀಸ್. ತರಗತಿ ಕೊಠಡಿ ಹೆಂಗಿರ್ಬೇಕಂದ್ರೆ ವಿಶಾಲ ಗಾಳಿ, ಬೆಳಕು ಮತ್ತು ಸ್ವಚ್ಛವಾಗಿರ್ಬೇಕು ರೀ. ಇವೆಲ್ಲನೂ ಮ್ಯಾಟ್ರ್ ಆಗ್ತಾವೆ ರೀ. ತರಗತಿಯಲ್ಲಿ ಅದೇನು ಗಾಳಿ ಬರದಂತೆ ಇರಬಾರ್ದು, ವಿಶಾಲವಾಗಿರದೇ ಇರಬಾರ್ದು ರೀ. ಅಂದ್ರೆ ಹತ್ತತ್ತಾಗಿರಬಾರ್ದು, ಅದು ವಿಶಾಲವಾಗಿರಬೇಕು, ಬೆಳಕು ಬರ್ತಿರಬೇಕು, ಸ್ವಚ್ಛತೆ ಇರಬೇಕು ರೀ. ಸ್ವಚ್ಛತೆ ಭಾಳ ಇಂಪಾರ್ಟೆಂಟ್ ಆಗ್ತದೆ ಏನು ಬೋಧನಾ ಸೌಲಭ್ಯಗಳ ಒಳಗೆ. ನೆಕ್ಸ್ಟು ಆಸನ ವ್ಯವಸ್ಥೆ ಹೆಂಗಿರ್ಬೇಕಂದ್ರೆ ವಿದ್ಯಾರ್ಥಿ ಮತ್ತು ಶಿಕ್ಷಕರಿಗೆ ಅನುಕೂಲಕರ ವ್ಯವಸ್ಥೆ ಇರಬೇಕು ರೀ. ಎಲ್ಲರಿಗೂ ಒಂದೇ ಬೆಂಚ್ ಮೇಲೆ ನಾವು 4 ಜನ ಕೂತ್ಕೋರಿ 5 ಜನ ಕೂತ್ಕೋರಿ ಅನ್ನೋಂಗಿಲ್ಲ. ಎಷ್ಟು ನಿಜವಾಗ್ಲೂ ಹಿಡಿಸ್ತದ ಮತ್ತು ಅವ್ರಿಗೆ ಕಂಫರ್ಟೇಬಲ್ ಆಗುವಂಥ ಒಂದು ಆಸನ ವ್ಯವಸ್ಥೆ ಇರಬೇಕು ರೀ. ಮತ್ತು ಪುಸ್ತಕಾಲಯ ಮತ್ತು ಪ್ರಯೋಗಾಲಯ ರೀ. ಪುಸ್ತಕಾಲಯ ಅಂದರೆ ಲೈಬ್ರರಿ ಮತ್ತು ಪ್ರಯೋಗಾಲಯ ಇರಬೇಕು ರೀ. ಪ್ರಾಕ್ಟಿಕಲ್ ಕಲಿಕೆಗಾಗಿ ಇವು ಭಾಳ ಉಪಯೋಗ ಆಗ್ತಾರೆ. ಯಾವುದು, ಪ್ರಯೋಗಾಲಯ ಮತ್ತು ಪುಸ್ತಕಾಲಯ. ನೆಕ್ಸ್ಟು ತಾಂತ್ರಿಕ ಸೌಲಭ್ಯಗಳು ರೀ. ಕಂಪ್ಯೂಟರ್ ಇರಬೇಕು, ಇಂಟರ್ನೆಟ್ ಇರಬೇಕು, ಸ್ಮಾರ್ಟ್ ಬೋರ್ಡ್ ಇರಬೇಕು ರೀ. ಇವೆಲ್ಲನೂ ಏನು ಮಾಡ್ತಾವೆ ಅಂದರೆ ಟೀಚಿಂಗನ್ನು ಎನ್ಹಾನ್ಸ್ ಮಾಡ್ತಾವೆ. ಅಂದರೆ ಇವೇನು ಮಾಡ್ತಾವೆ, ಟೀಚಿಂಗನ್ನು ಒಂದು ಪರಿಣಾಮಕಾರಿ ಆಗಿಸ್ತದ ಅಂಥೇಳಿ ಇರ್ಬೋದು. ಆಟ ಮತ್ತು ಕ್ರೀಡಾ ಸೌಲಭ್ಯಗಳು ಇರಬೇಕು ರೀ. ಇಲ್ಲಿ ಏನು ಬೋಧನಾ ಸೌಲಭ್ಯಗಳೊಳಗೆ ಆಟ ಮತ್ತು ಕ್ರೀಡಾ ಸೌಲಭ್ಯ ಇರಬೇಕು. ಇವು ಏನು ಮಾಡ್ತಾವೆ, ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಇವೇನಾಗ್ತಾವೆ, ಸಹಾಯಕ ಆಗ್ತಾವೆ ರೀ. ನೆಕ್ಸ್ಟು 5ನೇದು ರೀ, ಕಲಿಕೆಯ ಪರಿಸರ, ಲರ್ನಿಂಗ್ ಎನ್ವಾಮೆಂಟ್. ಸಾಮಾಜಿಕ ವಾತಾವರಣ ಹೆಂಗಿರ್ಬೇಕಂದ್ರೆ ಸ್ನೇಹ ಭಾವ, ಸಹಕಾರ ಮತ್ತು ಪರಸ್ಪರ ಗೌರವದಿಂದ ಕೂಡಿದಂಥ ಒಂದು ಸಾಮಾಜಿಕ ವಾತಾವರಣ ಇರಬೇಕು ರೀ. ಮನೋಭಾವ ಹೆಂಗಿರ್ಬೇಕಂದ್ರೆ ವಿದ್ಯಾರ್ಥಿ ಮತ್ತು ಶಿಕ್ಷಕರ ನಡುವೆ ಉತ್ತಮ ಸಂಬಂಧ ಇದ್ದರೆ ಅಲ್ಲಿ ಏನಾಗ್ತದೆ, ಕಲಿಕೆ ಭಾಳ ಸುಗಮವಾಗಿ ಹೋಗ್ತದೆ ರೀ. ಹೌದಾ. ಶಿಸ್ತಿನ ವಾತಾವರಣವಿರಬೇಕು, ಗೊಂದಲವಿಲ್ಲದೆ ಶಾಂತಮಯ ವಾತಾವರಣ ಇರಬೇಕು, ಶಾಂತ ಆಗಿರ್ಬೇಕು ರೀ. ಪ್ರೇರಣಾದಾಯಕ ವಾತಾವರಣ ಇರಬೇಕು ರೀ. ವಿದ್ಯಾರ್ಥಿಗಳು ಸ್ವತಃ ಕಲಿಯಲು ಉತ್ಸಾಹ ಹೊಂದುವಂಥವ್ರು ಇರಬೇಕು ರೀ. ಸ್ವಂತ ಕಲಿಕೆ ಆಗುವಂಗೆ ನಾವು ನೋಡ್ಕೋಬೇಕು ರೀ. ಶಿಕ್ಷಕರಾದವರು ಮತ್ತು ಮ್ಯಾನೇಜ್ಮೆಂಟ್ ಇದ್ದವರು ಇವರೆಲ್ಲರೂ ಸೇರಿ ನಾವು ವಿದ್ಯಾರ್ಥಿಗಳ ಒಂದು ಸ್ವಂತ ಕಲಿಕೆ ಆಗಾಗತ್ತದೋ ಇಲ್ಲ ಅಂತೇಳಿ ನೋಡುವಂಥವ್ರು ಆಗ್ಬೇಕು ರೀ. ನೆಕ್ಸ್ಟ್ 6ನೇದು ಏನಂದ್ರೆ ಸಂಸ್ಥೆ, ಇನ್ಸ್ಟಿಟ್ಯೂಷನ್ಸ್. ನಿರ್ವಹಣೆ ಮತ್ತು ಆಡಳಿತ ಪ್ರಾಮಾಣಿಕ ಮತ್ತು ಪಾರದರ್ಶಕವಾಗಿರ್ಬೇಕು ರೀ. ಏನು ಮ್ಯಾನೇಜ್ಮೆಂಟ್ ಒಳಗೆ ಏನು ಇರ್ತಾರಲ್ಲ ಅವರು ಪ್ರಾಮಾಣಿಕವಾಗಿರಬೇಕು, ಮತ್ತು ಅದು ಆಡಳಿತ ಹೆಂಗಾಗಬೇಕಂದ್ರೆ ಪಾರದರ್ಶಕವಾಗಿರ್ಬೇಕು ರೀ. ಪಠ್ಯಕ್ರಮ ಹೆಂಗಿರ್ಬೇಕಂದ್ರೆ ಸಮಗ್ರ ಮತ್ತು ಸಮಕಾಲೀನ ಆಗಿರ್ಬೇಕು ರೀ. ಇವಾಗಿನೇ ಇರಬೇಕು ರೀ, ಮೊದಲಿಂದಲ್ಲ. ವಿಷಯಗಳನ್ನ ಒಳಗೊಂಡಿರಬೇಕು. ಸೌಲಭ್ಯಗಳು ಹೆಂಗಿರ್ಬೇಕಂದ್ರೆ ವಿದ್ಯಾರ್ಥಿ ಮತ್ತು ಶಿಕ್ಷಕರುಗಳಿಗೆ ಬೇಕಾದ ಮೂಲಭೂತ ಸೌಕರ್ಯಗಳು ದೊರೆಯುವಂಥ ಆಗ್ಬೇಕು ರೀ. ಎಲ್ಲ ಸೌಕರ್ಯಗಳು ರೀ. ಶೈಕ್ಷಣಿಕ ಚಟುವಟಿಕೆಗಳು, ಕ್ರೀಡೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಮತ್ತು ಕಾರ್ಯಾಗಾರವನ್ನು ಮಾಡಬೇಕಾಗ್ತದೆ ರೀ. ಕ್ರೀಡೆಯನ್ನು ನಡೆಸಬೇಕು, ಆಟಗಳನ್ನು ನಡೆಸಬೇಕು ರೀ, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ನಡೆಸಬೇಕು ಮತ್ತು ಕಾರ್ಯಾಗಾರವನ್ನು ಮಾಡಬೇಕು. ಏನು ಸೆಮಿನಾರ್ ಕಂಡಕ್ಟ್ ಮಾಡೋದು, ಪರ್ಸನಾಲಿಟಿ ಡೆವಲಪ್ಮೆಂಟ್ ಕೋರ್ಸ್ಗಳನ್ನ ಮಾಡಿಸುವಂಥದ್ದು ಇವೆಲ್ಲ ಆಗ್ಬೇಕು ರೀ. ಮತ್ತು ಮೌಲ್ಯ ಆಧಾರಿತ ಶಿಕ್ಷಣ ಇರಬೇಕು ರೀ. ಸಂಸ್ಥೆಯ ದಯೆ ಮತ್ತು ದೃಷ್ಟಿಕೋನ ವಿದ್ಯಾರ್ಥಿಗಳ ವ್ಯಕ್ತಿತ್ವ ನಿರ್ಮಾಣದಲ್ಲಿಯೇ ಮುಖ್ಯ ಪಾತ್ರವನ್ನು ವಹಿಸುವಂಥದ್ದಾಗಿರ್ಬೇಕು ರೀ. ಹೌದಾ. ನೆಕ್ಸ್ಟ್ ಬರುವಂಥದ್ದೇನು, ಸಮಾಪ್ತಿ ಅಥವಾ ಕನ್ಕ್ಲೂಷನ್. ಏನು ಇವೆಲ್ಲನೂ ಏನಾಗ್ತವೆ, ಬೋಧನೆಗೆ ಪರಿಣಾಮ ಬೀರುವ ಅಂಶಗಳಾಗ್ತಾವೆ ರೀ. ಶಿಕ್ಷಕನು ಪಾಠೋಪಕರಣ ನೆರವಿನಿಂದ ಸಮರ್ಪಕ ಸೌಲಭ್ಯಗಳ ನಡುವೆ ಉತ್ತಮ ವಾತಾವರಣದಲ್ಲಿ ಬೋಧನೆ ಮಾಡಿಸಿದಾಗ ಮಾತ್ರ ಶಿಕ್ಷಣ ಫಲಪ್ರದವಾಗಿರ್ತದೆ. ವಿದ್ಯಾರ್ಥಿ ಕಲಿಕೆ ಹಾಗೂ ಸಂಸ್ಥೆಯ ಉದ್ದೇಶಗಳ ನಡುವೆ ಸಮನ್ವಯ ಸಾಧನೆ ಆಗುವಂತ ಆಗಬೇಕು. ಸೊ ನನಗನ್ಸಿದ ಮಟ್ಟಿಗೆ ಇದು ನಿಮಗೆ ತಿಳಿದದ ಅಂತೇಳಿ ಅಂದ್ಕೊಂಡು ನಾನೇನು ಮಾಡ್ತಾಯಿದ್ದೆ ಅಂದರೆ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಮತ್ತೆ ಭೇಟಿಯಾಗೋಣ ನಾವು 4ನೇ ಮತ್ತು 5ನೇ ಮತ್ತು 6ನೇ ವಿಡಿಯೋದಲ್ಲಿ. ಅದಕ್ಕೆ ರಿಲೇಟೆಡ್ ಅಂದರೆ ಬೋಧನಾ ಯೋಗ್ಯತೆ ಅಥವಾ ಟೀಚಿಂಗ್ ಆ್ಯಪ್ಟಿಟ್ಯೂಡ್ ಒಂದು ವಿಷಯದ ಮೇಲೆ. ಇದು ಮುಗಿದ ಮೇಲೆ ನಾವೇನು ಮಾಡ್ತೀವಿ ಅಂದರೆ 2ನೇ ಅಧ್ಯಾಯವನ್ನು ಪ್ರಾರಂಭ ಮಾಡ್ತೀವಿ ರೀ. ಅಲ್ಲಿವರೆಗೂ ನೀವು ನೋಡ್ತಾ ಇರಿ ಪೃಥ್ವಿರಾಜ್ ಇಂಗ್ಲೀಷ್ ಅಕಾಡೆಮಿ. ಮತ್ತು
ಇದು ಆರೂ ಒಂದು ವಿಡಿಯೋ ಆದಮೇಲೆ ಇದರ ಮೇಲೆ ಪ್ರಿವಿಯಸ್ ಇಯರಲ್ಲಿ ಕೇಳಿದಂಥ ಕ್ವಶನ್ ಆನ್ಸರ್ಸ್ಗೆ ರಿಲೇಟೆಡ್ ಒಂದು ವಿಡಿಯೋನ ಡೆಡಿಕೇಟ್ ಮಾಡಿದ್ದೀನಿ ಸ್ನೇಹಿತರೆ. ಅದನ್ನು ಕೂಡ ಆದಷ್ಟು ಬೇಗ ನಾನು ಅಪ್ಲೋಡ್ ಮಾಡ್ತೀನಿ ಅಂತ ಭರವಸೆಯನ್ನು ನೀಡುತ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಈ ನೋಡಿರಿ, ನಿಮಗೆ ಇಷ್ಟ ಆಗಿದ್ರೆ, ನಿಮಗೆ ಚಲೋ ಅನಿಸಿದ್ರೆ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿರಿ ಮತ್ತು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ನಿಮಗೇನಾದರೂ ನಿಮ್ಮ ಸಲಹೆಗಳು, ನಿಮ್ಮ ಸಂದೇಹಗಳು ಏನಾದರೂ ಇದ್ರೆ ದಯವಿಟ್ಟು ನಮಗೊಂದು ಕಮೆಂಟ್ ಮಾಡಿರಿ. ಅಥವಾ ಇದ್ರ ಜೊತೆಗೆ ನಾವು ಈ ಪೇಪರ್ 2ಗೆ ಸಂಬಂಧಿಸಿದಂತೆ ಕೆಲವೊಂದಿಷ್ಟು ವಿಷಯಗಳ ಮೇಲೂ ನಾವು ಒಂದು ವಿಡಿಯೋನ ಮಾಡಬೇಕಂತೇಳಿ ಅಂದ್ಕೊಂಡಿದ್ದೀನಿ. ನಿಮಗೆ ಅಂಥವು ಯಾವಾದರೂ ಬೇಕಾಗಿತ್ತಂದ್ರೆ, ನಿಮ್ಮ ರೆಕಮೆಂಡೇಷನ್ ಇತ್ತಂದ್ರೆ ಆ ವಿಡಿಯೋಕ್ಕೆ, ಆ ವಿಷಯಕ್ಕೆ ಸಂಬಂಧಪಟ್ಟಂಗೆ ನಿಮಗೆ ಅನಿಸಿದ್ರೆ ನಮಗೆ ಕಮೆಂಟ್ ಮಾಡಿರಿ. ಅದನ್ನು ನೋಡೋಣ ಅಂತ ಆ ವಿಡಿಯೋವನ್ನು ಒಂದು ಪ್ರಸಾರ ಮಾಡುವಂಥ ಅಥವಾ ಅದನ್ನು ಒದಗಿಸುವಂಥ ಕೆಲಸ ಮಾಡ್ತೀವಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮಗೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.